ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನೆನ್ನೆ ನೈಟ್ ಪಲ್ಲಕ್ಕಿ ಎಲ್ಲ ನೋಡ್ಕೊಂಡು ಬಂದಮೇಲೆ ಮಾರ್ನಿಂಗ್ ಮತ್ತೆ ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಅವರು ಫೋನ್ ಮಾಡಿದರು, ಬಾ ಪಲ್ಲಕ್ಕಿ ನೋಡ್ಕೊಂಡು ಬರೋಣ, ಒಂದೆರಡು ಇಟ್ಟಿರ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ಬಂದೆ ಆ್ಯಂಡ್ ಒಂದೆರಡು ನೋಡಿದೆ, ತುಂಬಾ ಚೆನ್ನಾಗಿತ್ತು. ಇವನ್ನೆಲ್ಲ ನಾವು ನೋಡಿದ್ದಿಲ್ಲ. 10 ಗಂಟೆಗೆ ನಾವು ಬಂದ್ರಿ ಊರೊಳಗಡೆಗೆ. ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಲೋಚನ್, ಕೀರ್ತನ, ಲಕ್ಷ್ಯ ಮತ್ತು ವಿದ್ಯಾ ಅಕ್ಕ ಅವರ ಮಗಳು ಆ್ಯಂಡ್ ನಮ್ಮ ಆದ್ಯನೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಆಡ್ಕೊಂಡಿದ್ಲು. ಡ್ಯಾನ್ಸ್ ಅಂತಂದರೆ ತುಂಬಾ ಇಷ್ಟಪಡ್ತಾಳೆ, ಮಕ್ಕಳ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ಲು. ಸೊ ನಾವು ಅಂದ್ಕೊಂಡಿದ್ದೀರಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು, ನನಗೆ ಭರತನಾಟ್ಯಂ ಕಳಿಸ್ಬೇಕು ಅಂತ ತುಂಬಾ ಆಸೆ ಆದ್ಯನ್ನ. ಸೊ ನೋಡೋಣ, ಅವಳಿನ್ನ ಸ್ವಲ್ಪ ದೊಡ್ಡವಳಾದರೆ ಕಳಿಸ್ಬೋದು ನಾವು. ನಮ್ಮ ಮನೆ ಹತ್ರ ಪಲ್ಲಕ್ಕಿ ಬರ್ತಾ ಇತ್ತು, ಹಾಗೆ ಒಂದು ಕ್ಯಾಪ್ಚರ್ ಮಾಡಿದೆ ನಾನು. ಸಾಕಷ್ಟು ಪಲ್ಲಕ್ಕಿಗಳು ಮನೆ ಹತ್ರ ಬರೋದು, ಬಟ್ ಈ ಸಲ ಯಾಕೋ ಅಷ್ಟೊಂದು ಬಂದಿಲ್ಲ. ನಾನು ಮತ್ತು ಆದ್ಯ ನಮ್ಮ ದೊಡ್ಡಮ್ಮ ಮನೆಗೆ ಬಂದ್ವಿ. ನಮ್ಮ ದೊಡ್ಡಮ್ಮ ಅವರ ಮಗಳು ಕೃತಿಕಾ ಅಕ್ಕ ಆ್ಯಂಡ್ ನಾವು ಇವ್ರನ್ನೆಲ್ಲರನ್ನೂ ಕರೆಯೋದು ಪುಟ್ಟಿ ಅಕ್ಕ ಅಂತ. ಆ್ಯಂಡ್ ಅವರಿಬ್ಬರು ಮಕ್ಕಳು ಅನ್ಸಿಕಾ ಆ್ಯಂಡ್ ಶಾರ್ವಿಕಾ. ಎಲ್ಲರೂ ಶೈ ಆಗ್ತಾಯಿದ್ರು ಆ್ಯಂಡ್ ನಾನು ಜಾಸ್ತಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ತುಂಬ ದಿವಸಗಳಾದಮೇಲೆ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದು, ಸೊ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ದೊಡ್ಡಮ್ಮ ಬೆಳ್ಳುಳ್ಳಿ ಕಬಾಬ್ ಎಲ್ಲ ಮಾಡಿದ್ರು, ಸೊ ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು. ಮನೆಗೆ ಬಂದ ಮೇಲೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರ ಹಬ್ಬ ಇತ್ತು ನೆನ್ನೆ, ಸೊ ಅದಕ್ಕೆ ನಾನು ನಮ್ಮ ಮಮ್ಮಿ ಮನೇಲೇ ಇದ್ದೆ. ನಮ್ಮ ಮಮ್ಮಿ ಬಿಸಿಬೇಳೆ ಬಾತ್ ಮಾಡಿದ್ರು, ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಆ್ಯಂಡ್ ಅದಕ್ಕೆ ಖಾರ ಬೂಂದಿ ಹಾಕ್ಕೊಂಡು ತಿಂದರೆ ಸೂಪರ್ವಾಗಿರುತ್ತೆ. ಆ್ಯಂಡ್ ಅವರ ಮಾಮ ಆಟ ಸಾಮಾನು ತಂದಿದ್ರು ಆ ದಿನಗೆ, ಸೊ ಅದ್ರ ಜೊತೆಗೆ ಆಟ ಆಡ್ಕೊಂಡಿದ್ಲು ಬಿಲ್ಲು ಬಾಣ ಮತ್ತು ಗನ್. ಎತ್ಕೊಂಬರ್ಬೇಕು ಹೋಗ್ಬಿಟ್ಟು. ಎತ್ಕೊಂಬ ಹೋಗ್ ಬುಲೆಟ್ ಎತ್ಕೊ ಹೋಗಿ, ಎಲ್ಲೆಲ್ಲ ಹಾಕಿದ್ಯಾ ಅಲ್ಲಿ ಆಚೆ ಎಲ್ಲ ಲೋಗು ಫ್ರಿಡ್ಜ್ ಹತ್ರ ಹೋಗಿ. ಮಧ್ಯಾಹ್ನ ಊಟಕ್ಕೆ ಬೆಳ್ಳುಳ್ಳಿ ಕಬಾಬ್ ಮತ್ತು ಬಿರಿಯಾನಿ ಮಾಡಿದರು. ಬೆಳ್ಳುಳ್ಳಿ ಕಬಾಬ್ ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ಎಲ್ಲರೂ ಒಟ್ಟಿಗೆ ಟಿ ವಿ ನೋಡಿಕೊಂಡು ಊಟ ಮಾಡಿದ್ವಿ. ನೆಕ್ಸ್ಟ್ ಡೇ ನಮ್ಮ ಕಸಿನ್ ಅವ್ರದ್ದು ರಿಸೆಪ್ಷನ್ ಇತ್ತು, ಸೊ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮಮ್ಮಿ, ಆದ್ಯ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಮ್ಮ, ನಮ್ಮಣ್ಣ. ರೀಚ್ ಆಗಿದ ತಕ್ಷಣ ಬರ್ತಾ ನಮ್ಮ ರಾಮು ಅಣ್ಣ ಮತ್ತು ಅವ್ರ ಪಾಪು ಸಿಕ್ಕಿದ್ರು. ಅಳ್ತಾ ಇತ್ತು ಅಂದ್ಬಿಟ್ಟು ಕಾರ್ ಒಳಗಡೆ ಕುಣಿಸ್ಕೊಂಡು ಆಟ ಆಡಿಸ್ತಾ ಇದ್ರಂತೆ. ಹಾಗೆ ಮೇಲೆ ಬರ್ತಾ ನಮ್ಮ ಅಣ್ಣು ಅಣ್ಣ ಮತ್ತು ಲಿಖಿತಕ್ಕೆಲ್ಲ ಸಿಕ್ಕಿದ್ರು, ಸೊ ಮಾತಾಡ್ಕೊಂಡಿದ್ವಿ. ನಮ್ಮ ಆದ್ಯ ಬಿಡ್ತಾನೆ ಇಲ್ಲ, ಮೇಲೆ ಹೋಗ್ಬೇಕಂತೆ ಅವಳು ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ಬಿಟ್ಲು. ಆ್ಯಂಡ್ ಚಾರ್ವಿಕಾ ಆಮೇಲೆ ಸೌಮ್ಯ ಅಕ್ಕ ಎಲ್ಲರನ್ನೂ ಮಾತಾಡ್ಸ್ಕೊಂಡಿದ್ವಿ. ನಾನು ಜಾಸ್ತಿ ವೀಡಿಯೋ ಹಿಡಿಯೋಕ್ಕಾಗಲೇ ಇಲ್ಲ, ತುಂಬ ತೀಟಿಯಾಗಿ ಹೋಗಿದ್ದಾಳೆ ಆದ್ಯನ ಒಂಚೂರು ಭಯಂಗಿಲ್ಲ. ಅವ್ರ ಮಾಮ ಮತ್ತು ನಮ್ಮ ಮಮ್ಮಿ, ನಮ್ಮ ಹಸ್ಬೆಂಡ್ ಅವ್ರು 3 ಜನನೂ ಏನಿಗೆ ಬೈತ್ಯಾ ಪಾಪು, ಅವಳು ಬೈದ್ರೆ ಬೈಸ್ಕೊತಾಳೆ ಅಂತ ಹೇಳ್ತಾರೆ. ತಿರ್ಗಿಸಿಲ್ಲ ಅಂದರೆ ನನ್ನೇ ಬೈದು ಬಿಡ್ತಾರೆ ಅವರು. ಸೊ ಅವಳನ್ನ ಆಟಾಡಿಸ್ಕೊಂಡು ಇದ್ದೆ ನಾನು. ಆ್ಯಂಡ್ ನಮ್ಮ ಮಂಜ ಮಾಮ ಅವರು ಬಂದಿದ್ರು ಅವರ ಫ್ಯಾಮಿಲಿ ಜೊತೆಗೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಬಾಯ್.